ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್. ಒಂದಲ್ಲ ಎರಡಲ್ಲ, ಸಾವಿರಾರು ಪವಾಡ ಮಾಡ್ಯಾರ. ಹೆಜ್ಜೆಗೊಂದು ಚನ್ನವೀರ್ ನಗರಕ್ಕೆ ಬರ್ಬೇಕಾದ್ರೆ ಒಂದು ಪವಾಡ ಮಾಡ್ಯಾರ. ಮಾನ್ಯ ಮುರುಘಾ ರಾಜೇಂದ್ರ ಅಪ್ಪ ಅವರು ಒಂದು ಪವಾಡ ಮಾಡ್ಯಾರ. ಶುಕ್ರವಾರ ದಿವಸ ಅಂತ ಇವ್ರು ಕೇಳ್ತಾರ, ಬೆಸ್ತಾರ ದಿವಸ ಉಡಿ ತುಂಬ್ರಿ ಅಂತ ಅವ್ರು ಹೇಳ್ತಾರ. ಎಲ್ಲ ಹಿರಿಯರು ಬಂದಿದ್ರು. ಇಲ್ರಿಪ್ಪ, ಶುಕ್ರವಾರ ದಿವಸ ಬಂದ್ರಿ ಅಂದ್ರೆ ದೇವಿ ವಾರ ಆತದ, ಅವತ್ತು ಉಡಿ ತುಂಬದೇವು ದೇವಿ ಗುಡಿಯಾಗಂದ್ರೆ ಚಲೋ ಆಗ್ತದ್ರಿ. ನನಗೆ ಬರೋದಾಗಲ್ಲ ನೋಡ್ರಿ. ಮೊದಲು ಬರ್ತೀನಂದ್ರು, ಆಮೇಲೆ ಫೋನ್ ಮಾಡಿ ಹೇಳಿದ್ರು ಶುಕ್ರವಾರ ಕ್ಯಾನ್ಸಲ್ ಮಾಡ್ರಿ, ಬೆಸ್ತಾರ ದಿನ ಇಡ್ರಿ. ಯಾಕೆ ಗುರುವಾರ ಇಟ್ಟಾರ ಅಂದ್ರೆ ನಿಮಗೆಲ್ಲ ಗೊತ್ತಾಗ್ಯದ. ಮರು ದಿವಸ ಹಿಡದ ಮಳಿ ಹಿಡ್ದಂಗೆ ಮಳಿ ಬಂದಿತ್ತು. ಹೆಂಗ ಆತಿತ್ತು ಪ್ರೋಗ್ರಾಮ್ ಚಂದ ಆಗಲ್ಲ ಅಂತ ಮೊದಲೇ ಗೊತ್ತಿದ್ದು. ಲೀಲೆ ಮಾಡ್ತಾರ ಮಹಾತ್ಮರು, ಪುಣ್ಯಾತ್ಮರೇ. ಜೀವನದೊಳಗ ನಾವು ಬದಲಿ ಆಗ್ಬೇಕು. ನಾವೇನಾಗ್ಬೇಕ್ರಿ? ಮಹಾತ್ಮರ ಪುರಾಣ ಕೇಳಿ ನಮ್ಮ ಜೀವನವನ್ನ ಬದಲಿ ಆಗ್ಬೇಕಂದ್ರೆ ಕೆಟ್ಟದು ಜಗಳ ಆಡೋದು ಕಲಿಯೋದು ಇದು ಹಂಗಲ್ಲ. ಅದು ಇದ್ದಿದ್ದು ಬಿಡ್ಬೇಕು. ಈ ಏರಿಯಾದಾಗ ಯಾರು ತಗೊಳ್ಳಲ್ಲ ಅಂತ ಕೇಳೀನಿ. ಗುಟ್ಕಾ ತಿನ್ನಲ್ಲ, ಜಗಳ ಆಡಲ್ಲ. ಹೆಣ್ಮಕ್ಳಂತೂ ಜಗಳನೇ ಆಡಲ್ಲ. ಯಾಕೋ ನಗಲಗತ್ತಾರ ಜರ್ಜರ್ ಅದ. ಎಲ್ಲರ ಮನೆ ದ್ವಾಸಿ ತೂತ ಎಲ್ಲ ಊರಾಗ ಇದ್ದಿದ್ದೆ. ಆದ್ರೆ ನಿಮ್ ಚಟ ಮಾಡ್ರಿ ಬೇಡ ಅಂತಲ್ಲ, ಮತ್ತೊಬ್ರು ಮನಸ್ಸು ನೋಯಿಸಬಾರ್ದು. ಚಟ ಮಾಡ್ಲಿಕ್ಕೆ ಬ್ಯಾಡ ಅಂದಿಲ್ಲ. ನಿಮ್ ಚಟ ನಿಮ್ಮ ಆಧೀನದೊಳಗಿರ್ಲಿ, ಮತ್ತೊಬ್ಬರಿಗೆ ವಜ್ಜೆ ಆಗಬಾರ್ದು, ಮತ್ತೊಬ್ಬರಿಗೆ ಮನಸ್ಸು ನೋಯಿಸಬಾರ್ದು. ಒಂದು ಊರಾಗ ಒಬ್ಬ ದಿನ ಕುಡಿದು ಬರವ ಹೆಣತಿಗೆ ಹೊಡ್ಯಾವ. ಇಲ್ಲಿದಲ್ರಿ, ಮತ್ತೆ ಇಲ್ಲಿದದ ಅಂದಿರಿ. ಮತ್ ನಾಳೆಗೆ ಪುರಾಣ ಹೇಳಕ್ ಭಾಳ ಬಿರ್ಸೋದ ಚನ್ನವೀರ್ ನಗರ್. ಎಲ್ಲ ನಗರ ಬ್ಯಾರೆ, ಈ ನಗರ ಬ್ಯಾರೆ. ಎಲ್ಲಿ ಕೆಟ್ಟದಿರ್ತದ ಅಲ್ಲಿಗೆ ತಯಾರಿರ್ತಾರ. ಸುಮ್ಮನೆ ಜಗಳಕ್ಕಲ್ಲ, ಒಳ್ಳೇದಕ್ಕನ್ನ ಹೋರಾಡ್ತಕ್ಕಂಥ ನಗರ ಶಾಂಭವಿಯ ನಗರ. ಕುಡಿದು ಬರಾವ ಹೆಂಡತಿಗೆ ಹೊಡ್ಯಾವ, ಕುಡಿಲಾರ್ದಾಗ ಕೂಸಿದ್ದಂಗೆ ಇರಾವ. ಕುಡಿಲಾರ್ದಾಗ ಯಾರು ಕೂಡ ಮಾತಾಡೋದಿಲ್ಲ. ಕುಡ್ದ ಅಂದ್ರೆ ರಾಕ್ಷಸ ಆತಿದ್ದ. ಭಲೆ ಕುಡಿತಾವ್ರಿ. ಇಲ್ಲಿ ಆಳಂದ ತಾಲೂಕಕ್ಕೆ ಹೋಗಿದ್ದ. ಮುಂಜಾನೆ ಚಾ ಕುಡಿಯಲ್ರಿ ಅಣ್ಣವ್ರಿ. ಮುಂಜಾನೆ ಹಿಡಿದು ಸಂಜೆ ತನ ಯಾವ ಹೋಟೆಲ್ಗೆ ಹೋಗಿ ನೀರು ಕುಡ್ರಿ ಅದೇ ವಾಸ. ಯವ್ವಾ, ಕುಡಿಯೋದಂದ್ರೆ ಯಾಪರಿ ಒಂದು ಲಿಮಿಟ್ ಅದ. ಕುಡಿಯೋದು ಅವು ಗುಟ್ಕ ಹಾಕೋತಾರೆ, ಹಿಂಗೆ ಹೊಡಿತಾರೆ. ಚಟ್ 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 ಜಾಡ್ಸಿ ಹಿಂಗೆ ಮಾಡಿ ಅದು ಹಾಕೊಂಡ್ ಬಳಕ್ ಹಿಂಗೆ ಹಾಕೊಂಡ್ ಬಳಕ್ ಚುಟ್ಕ್ ಅಂತ ಒಗಿತಾರೆ. ಅದು ಗುಟ್ಕ ಅಂತದಂತ. ನೀ ಈಗ ನನಗೆ ಒಗಿ ಸ್ವಲ್ಪ ದಿವ್ಸನಾಗ ನಿನಗ ಗುಟ್ಕ ಅಂತದ, ನಿನಗೆ ಜಟಕ ಹೊಡಿಸಿ ನಾ ಒಗಿತೀನಿ ಅಂತದ. ಇರ್ಲಿ, ದಿನನಿತ್ಯ ಕುಡಿದು ಬರಾವ ಹೆಂಡತಿಗೆ ಹೊಡ್ಯಾವ. ಏಸು ವರ್ಷ ಅಂದಿರಿ? 12 ವರ್ಷ. ಒಂದಿನ ಅಲ್ಲ, 2 ದಿನ ಅಲ್ಲ. ಹೋಗಿ ತನ್ನ ಗೆಳತಿಯರ ಎದುರು ಅಳತಿದ್ದಳು. ನೋಡ ಯಕ್ಕ, ನಾನು ನೀನು ಒಮ್ಮೆ ನಡ್ಲಿಕ್ಕೆ ಬಂದೀವಿ. ನೀವು ಮನಿ ಕಟ್ಟಿದ್ರಿ, ನೀವು ಗಾಡಿ ತಗೊಂಡ್ರಿ, ಆ ಪ್ಲಾಟ್ ತಗೊಂಡ್ರಿ, ನೀವೆಲ್ಲ ಚಲೋ ಆದ್ರೇವ. ನಾನು ಸಂಸಾರ ನೋಡೆ ಯವ್ವ, ನನ್ನ ಗಂಡ ನಾ ಕೂಲಿ ಮಾಡ್ಕೊಂಡು ಬಂದಿದ್ದನು, ಒಯ್ದು ಹುಡಿದು ಬಂದು ನನಗೆ ಹೊಡಿತಾನ ಯಕ್ಕ. ನನ್ನ ಸಂಸಾರ ಎಂದು ಸುದ್ದ ಆಗ್ತದೆ ಯಕ್ಕ ಅಂತ ಕೇಳ್ತೇರಿಗೆ ಕೇಳ್ತಿದ್ರು. ಬೇಕ್ರಿ, ನೀರು ಬೇಕು. ಒಟ್ಟು ಭಾಳ ಹುಷಾರ ಶಾಣುವಣ್ಣ. ಯಾಕಂತ ಕೇಳಿದ್ರ ಈ ಕಡೆ ನೋಡ್ರಿ, ಅವು ನೀರು ತರ್ತಾರ, ನಾ ಕುಡಿತೀನಿ. ನನಗೆ ನೀರು ನನ್ನ ಹೆಣ್ತಿನ ಕೇಳ್ತಿರ್ತಾಳ ಅವಾಗವಾಗ, ನೀರು ಬೇಕೇನ್ರಿ? ನಾ ಏನಂತೀನಿ, ನೀ ಇರ್ಬೇಕು. ನೀರು ಬೇಕಲ್ಲ, ನೀ ಇರ್ಬೇಕಂತೀನಿ. ಎರಡು ಒಂದೇವು. ನೀರು ಬೇಕು, ನೀ ಇರ್ಬೇಕು, ನೀ ಇರ್ಬೇಕು, ನೀ ಇರ್ಬೇಕು, ನೀ ಇರ್ಬೇಕು, ನೀ ಇರ್ಬೇಕು. ನಮ್ಮ ಅಣ್ಣದಾರ ನೀವು ಹೋಗಿ ಹಂಗೆ ಅನ್ರಿ, ನೀರು ಬೇಕೇನ್ರಿ ಅಂತ ಕೇಳಿದಾಗ ನೀ ಇರ್ಬೇಕು. ನೀರಿನಾಗ ನೀ ಇರ್ಬೇಕು. ನೀರಿನಲ್ಲಿ ಮೀನು, ನೀರಿನಲ್ಲಿ ಮೀನು, ನನ್ನಲ್ಲಿ ನೀನು. ನೀನಿಲ್ಲದ ನಾನು, ನೀರಿಲ್ಲದ ಮೀನು.
ಹೌದಲ್ರಿ? ನೀರಿನಲ್ಲಿ ಮೀನು, ನಿನ್ನಲ್ಲಿ ನಾನು, ನೀನಿಲ್ಲದ ನಾನು, ನೀರಿಲ್ಲದ ಮೀನು. ನೀರಿಲ್ಲದ ಮೀನ ಉಳಿತದ್ರೆ ಹಂಗೆ ಗಂಡ ಹೆಂಡತಿ ಇರ್ಬೇಕು. ಇವ ಚಟ ಕಲ್ತಿದ್ದ, ದಿನ ಕುಡ್ಯಾವ, ಬಂದ್ ಹೆಂಡತಿಗೆ ಹೊಡ್ಯಾವ. ಆಕಿ ಕೂಲಿ ಮಾಡ್ಕೊಂಡು ಬಂದಿದ್ದು ಎಲ್ಲರ ಅಡಕಿಲ ಗಡಿಗ್ಯಾಗ ಮಾಡಿದಾಗ ಎಲ್ಲರೂ ಇಡಬೇಕು, ಒಯ್ಬೇಕು, ಬರೋ ಟೈಟಾಗಿ ಕುಡಿಲಾರ್ದ ಕೂಸಿದ್ದಂಗಿರಾವ, ಯಾರು ಕೂಡ ಮಾತಾಡ್ತಿದ್ದಿಲ್ಲ. ದೇವ್ರ ಪರಮಾತ್ಮ. ಅವಾಗ ಒಂದು ದಿವಸ ಏನಾಗ್ಯದ, ಕುಡಿಲಾರ್ದೆ ಹೋಗ್ಯಾನ, ಹೊಟ್ಟೆ ಕುಡ್ದಿಲ್ಲ. ಇಟ್ಟು ಹೀಗಾಯ್ತ್ರಿ ಹೆಣ್ಮಗಳಿಗೆ. ನನ್ನ ಗಂಡ ದಿನ ಬಂದು ಕುಡಿದು ಬರ್ತಿದ್ದ, ಯಾ ದೇವ್ರು ನನ್ನ ಮನೆ ಕಡೆ ಮುಖ ಮಾಡ್ಯಾನ ಯವ್ವ, ನನ್ನ ಗಂಡಗೆ ಎಂಥ ಗುಣ, ಎಂಥ ಬುದ್ಧಿ ಕೊಟ್ಟನ ದೇವ್ರ, ಏಯವ್ವ ಅಂತ ಭಾಳ ಹಿಗ್ಗಿ ಹಿರಿಕೆ ಆಯ್ತ್ರಿ. ಅವ ಹೇಳ್ತಾನ, ಇನ್ನು ಮುಂದೆ ಒಂದು ಹನಿ ಕುಡಿಯಂಗಿಲ್ಲ, ಒಂದು ಹನಿ ಮುಟ್ಟಂಗಿಲ್ಲ. ಹೋಗಿ ಸ್ನಾನ ಮಾಡ್ದ, ಜಳಕ ಮಾಡ್ದ, ಮೈ ತಕೊಂಡ. ಎಲ್ಲಿ ಎಲ್ಲ ಒಂದೇ. ಜಳಕ ಮಾಡಿ ಜಗಲಿ ಮೇಲೆ ದೀಪ ಹಚ್ಚದ. ಅಕ್ಕಿಗೆ ಹೇಳ್ತಾನ, ಇನ್ನು ಮುಂದೆ ಕುಡಿಯಂಗಿಲ್ಲ. ಇಕ್ಕಿ ಮುಂಜಾನೆ ಶಾಣ ಮಕ್ಕನ ಮನಿ ಬಾಜುನೇ ಐತ್ರಿ. ಏ ಯವ್ವ ಶಾಣ ಮಕ್ಕ ಬಾರೇ ಅಕ್ಕ. ಅಕ್ಕಿ ಬಂದಳು, ಮತ್ತೆ ಬಂದು ಕುಡ್ದು ಬಂದು ಹೊಡೆದಾನೆ ನಿನ್ನ ಗಂಡ. ಯಾಕೆ ಹೇಳಕತ್ತಿದಿ? ಇಲ್ಲೇ ಅಕ್ಕ, ದಿನ ಕುಡ್ದು ಬರ್ತಿದ್ದೆ ಅಕ್ಕ, ಇವತ್ತು ಹಂಗೆ ಬಂದಾನೆ ಅಕ್ಕ. ಮತ್ ಚಲೋ ಆಯ್ತಲ್ಲ, ಇನ್ನು ಮುಂದರೆ ಚಂದ ಇರಿ, ಕುಡಿಲಾರ್ದೆ ಬಂದಾನಂತಿ, ಭಾಳ ಚಲೋ ಆಯ್ತು. ಇಲ್ಲ ಅಕ್ಕ, ಒಂದ್ ಹನಿ ಕುಡಿಯಲ್ಲ ಅಂದಾನೆ ಅಕ್ಕ, ಬಚ್ಚಲ್ ಕೋಣಿಗೆ ಹೋಗ್ಯಾನ ಅಕ್ಕ. ಆಕೆ ಅಲ್ಲಿ ಅಳಬೇಕು, ಇಲ್ಲಿ ನಾ ಅಳಬೇಕು. ಭಾಳ ಮಜಾ ಅದರಿ. ಒಂದ್ ಹನಿ ಕುಡಿಯಲ್ಲ ಅಂದಾನೆ ಅಕ್ಕ, ಬಚ್ಚಲ್ಕ್ ಹೋಗ್ಯಾನ ಅಕ್ಕ, ಬಾಯಿ ತಕೊಂಡಲ್ಲ ಅಕ್ಕ. ನಿನ್ನ ಬಾಯಾಗ ಮಣ್ಣು, ಸಮಾಧಾನ ಮಾಡ್ಕೊಂಡು ಹೇಳು. ಇನ್ನು ಮುಂದರಿ ಚಂದಿರಿ, ಚಲೋ ಅಲ್ಲಿ ಸಂಸಾರ, ನಕ್ಕೊಂತ ಹೇಳು. ಇಲ್ಲ ಅಕ್ಕ, ಜಳಕ ಮಾಡ್ಯಾನ, ಜಗಲಿ ಮೇಲೆ ದೀಪ ಹಚ್ಚಾನೆ ಅಕ್ಕ, ಭಾಳ ಚಲೋ ಆಯ್ತು ನೋಡ ಯವ್ವ, ನೀರು ತಂದಿದ್ದು. ಯಾರಿಗೇನ್ ಬೇಕು ಅದೇ. ಎಲ್ಲರದೊಂದೊಂದು ತಿಪ್ಪಲು ಇರ್ತಾವ್ರಿ, ದಿನ ತೊಗೊಂಬರ್ರಿ ಅಪ್ಪ, ಇರ್ಲಿ. ಒಂದ್ ಹನಿ ಕುಡಿಯಲ್ಲ ಯಾಕ, ಜಗಲಿ ಮೇಲೆ ದೀಪ ಹಚ್ಚಾನ, ನನ್ನ ಪಾದಕ್ಕೆ ಮುಟ್ಟ ಹೇಳ್ಯಾನ ಯಾಕ, ನಾ ಒಂದ್ ಹನಿ ನಿಮ್ ಮುಂದೆ ಮುಟ್ಟ ಹೇಳ್ತೀನಿ, ನಿನ್ ಮುಂದೆ ಹನಿ ಕುಡಿಯಲ್ಲ ಅಂದಾನೆ ಯಾಕ. ಯಾವಾಗ ಕಾಲು ಮುಟ್ಟ್ಯಾನ, ನನ್ನ ಕಾಲನ್ನ ಚೈನನೇ ಇಲ್ಲೇ ಯವ್ವ. ಇವ ನಾಟಕ ಮಾಡ್ಯಾನ, ರೊಕ್ಕ ಇಲ್ಲ, ಅದು ಬೆಳ್ಳಿ ಚೈನ ಒಯ್ದು ಒತ್ತಿಟ್ಟು ಮತ್ತೆ ಹೊಡ್ಯಾವ. ಯಾರು ಕುಡಿದು ಬರ್ತಾರ ಮನೆಗೆ, ಅವ್ರಿಗೆ ಯಾರು ಮಾತಾಡಬಾರ್ದು. ಇನ್ನೊಂಜರ ತಗೋ ಅನ್ಬೇಕು. ಚಲೋ ಇದ್ಯಪ್ಪ ನೀ. ಹಂಗಿಲ್ಲ, ಯಾವುದಕ್ಕೂ ಒಂದು ಲಿಮಿಟ್ ಇರ್ತದ. ಯಾರು ಯಾರ ಮಾತು ಕೇಳಂಗಿಲ್ಲ. ತನ್ನ ಮನಸ್ಸು ಹೇಳ್ತದೆ, ನಾನು 4 ಮಂದಿಯಾಗ ಚಲೋ ಇರಬೇಕು, ನಾನು 4 ಮಂದಿಯಾಗ ಬದುಕು ಮಾಡಬೇಕು, ಒಳ್ಳೆ ಮಕ್ಕಳು ಹಡಿಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, 4 ಮಂದಿಯಾಗ ದೊಡ್ಡವ ಅನಿಸ್ಕೋಬೇಕಂತ ತನ್ನ ಮನಸ್ಸಿನಾಗ ಯಾವಾಗ ಆಗ್ತದ ಅವಾಗ ಬಿಡ್ತಾರೆ ಹೊರತು ಪುರಾಣದಿಂದ ಇದು ಕಲಿಬೇಕು. ಪುಕ್ಸಟ್ಟೆ ಪುರಾಣ ಉಂಡೋಗೋ ಗುರಾಣ ಆಗಬಾರ್ದು. ನಾವೇನ್ ದುಷ್ಟ ಚಟಗಳು ಮಾಡ್ತೀವಿ ಅದು ಬಿಟ್ಟು ಬಿಡಬೇಕು. ಪುಣ್ಯಾತ್ಮರೇ, ನೀವು ಅತ್ತಿ ಸೊಸಿ ಜಗಳ ಆಡೋರು. ನಮ್ಮ ರಾಜವಣ್ಣ ಹೇಳ್ದ, ಎಷ್ಟು ಚಂದ ಜೀವ ಆದ್ರ ನೋಡ್ರಿ, ಹಂಗಾರೆ ಒಂದು ಗೋಲಿಯರ ಕೊಟ್ಟು ಏನಾರ ಮಾಡಿ ಜೀವ ಹಾರಿ. ಅತ್ತಿ ಸೊಸಿ ಜಗಳ ಆಡಬಾರ್ದು.